ಮುಂದಿನ 9 ತಿಂಗಳಲ್ಲೇ ಬದಲಾಗುತ್ತಾ ಹಾಗಾದ್ರೆ ರಾಜ್ಯ ರಾಜಕೀಯ. 2025ರಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಭಾಗ್ಯ ಒಲಿಯುತ್ತಾ ಹಾಗಾದ್ರೆ? ಡಿಕೆ ಶಿವಕುಮಾರ್ ಆಪ್ತರಿಗೆ ಈ ಬಗ್ಗೆ ಬದಲಾವಣೆಯ ಸುಳಿವು ಸಿಕ್ಕಿದೆಯಾ? ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಭವಿಷ್ಯವೊಂದನ್ನು ನುಡಿದಿರೋದು, ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಡಿಸೆಂಬರ್ ಒಳಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಬಣದ ನಾಯಕರು ಸೈಲೆಂಟ್ ಆಗ್ತಾ ಇದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ಈಗ ಡಿಕೆ ಶಿವಕುಮಾರ್ ಬಣದ ನಾಯಕರು, ಅವರ ಬೆಂಬಲಿಗರು ಮತ್ತೆ ಪುನಃ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಶಿವಗಂಗಾ ಬಸವರಾಜ್ ಅವರು ನೀಡಿರುವಂತಹ ಈ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿಟ್ಕೊಳ್ರಿ ಅಷ್ಟೇ. ಮದುವೆ ಹಾಕ್ರಿ ಕೊಡೋದು ಅದು ಹಕ್ಕದು, ನಮ್ಮ ಹಕ್ಕು, ಅದನ್ನು ನಾವು ಕೇಳ್ತೀವಿ, ಕೊಡ್ತಾರೆ. ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಂತದೆ. ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು. ಏನು ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7.5 ವರ್ಷ ಸಿ ಎಮ್ ಆಗ್ತಾರೆ. ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟು. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿಟ್ಕೊಳ್ರಿ ಅಷ್ಟೇ. ಮದುವೆ ಹಾಕ್ರಿ ಕೊಡೋದು ಅದು ಹಕ್ಕದು, ನಮ್ಮ ಹಕ್ಕು, ಅದನ್ನು ನಾವು ಕೇಳ್ತೀವಿ, ಕೊಡ್ತಾರೆ. ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಂತದೆ. ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು. ಏನು ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7.5 ವರ್ಷ ಸಿ ಎಮ್ ಆಗ್ತಾರೆ. ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಮತ್ತೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಎಷ್ಟೇ ವಿಚಾರ ಮಾತಾಡಬಾರದು ಅನ್ನೋ ಸೂಚನೆ ಕೊಟ್ಟರೂ ಕೂಡ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈಗ ಶಿವಗಂಗಾ ಬಸವರಾಜ್ ಅವರು ಈ ತರ ಡಿಕೆಶಿ ಪರವಾಗಿ ಹೇಳಿಕೆ ಕೊಡ್ತಾ ಇರೋದೇನು ಹೊಸತಲ್ಲ. ಬಟ್ ವೀರಪ್ಪ ಮೊಯ್ಲಿ ಅವರ ಈ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಶ್ವೇತಾ, ನಿಜ, ಡಿಸೆಂಬರ್ ಅಂದರೆ ಡಿಕೆ ಶಿವಕುಮಾರ್ ಅವರು ಅಕ್ಟೋಬರ್ 31 ಡೆಡ್ಲೈನ್ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ದೆಹಲಿ ನಾಯಕರನ್ನ ಭೇಟಿಯಾದ ಬಳಿಕ ನೀವೊಂದು ಪ್ರಾಮಿಸ್ ಮಾಡಿದ್ರೆ ಆ ಪ್ರಾಮಿಸನ್ನು ಈಡೇರಿಸಿ ಅನ್ನುವಂಥ ಡಿಮ್ಯಾಂಡನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಬಹಿರಂಗ ಆಗ್ತಿದ್ದ ಬಳಿಕ ಡಿಕೆ ಶಿವಕುಮಾರ್ ಪರವಾಗಿ ಧ್ವನಿ ಎತ್ತುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಬಸವರಾಜ್ ಶಿವಗಂಗಾ ಮೊದಲಿನಿಂದಲೂ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ರು. ಅವರ ಹೆಸರಿನಲ್ಲೇ ವಿಧಾನಸಭೆಯಲ್ಲಿ ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಂಡಿದ್ರು ಬಸವರಾಜ್ ಶಿವಗಂಗಾ. ಸೊ ಆದರೆ ವೀರಪ್ಪ ಮೊಯ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಸೀನಿಯರ್ ಲೀಡರ್ ಇರುವಂಥವ್ರು, ಹೈಕಮಾಂಡ್ನ ಶಿಸ್ತು ಪಾಲಿಸುವಂಥವ್ರು, ಅವರೇ ಬಹಿರಂಗವಾಗಿ ಮಾತನಾಡಿರೋದನ್ನು ಗಮನಿಸಿದರೆ ಒಂದು ಬೆಳವಣಿಗೆ ಅಂತೂ ಆಗುತ್ತೆ ಅನ್ನುವುದರ ಮುನ್ಸೂಚನೆಯಂತೆ ಕಾಣಿಸ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೊಯ್ಲಿ ಅವರು ಹೇಳಿರುವಂಥದ್ದು, ಈಗಾಗಲೇ CM ಅನ್ನುವಂಥದ್ದು ಸೆಟಲ್ ಆಗಿರುವಂತಹ ಮ್ಯಾಟರ್, ಈಗ ಟೈಮ್ನ ಪ್ರಶ್ನೆ ಮಾತ್ರ ಇದೆ. ಅಂದರೆ ಅದು 2 ವರ್ಷಕ್ಕೆ ಮಾಡ್ತಾರೋ 2.5 ವರ್ಷಕ್ಕೆ ಮಾಡ್ತಾರೋ ಅನ್ನುವಂಥದ್ದು ಪ್ರಶ್ನೆ ಅನ್ನುವಂಥದ್ದಷ್ಟೇ ಹೇಳ್ತಿದ್ದಾರೆ. ಅಂದರೆ ಹೈಕಮಾಂಡ್ ಪದೇ ವಾರ್ನಿಂಗ್ ಮಾಡಿದರೂ ಕೂಡ ಯಾರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದಕ್ಕೆ ಇದು ಕಾರಣ. ಒಂದು ಕುರ್ಚಿಯನ್ನು ಪಡೆಯುವಂಥವರ ಬಣ, ಇನ್ನೊಂದು ಕುರ್ಚಿಯನ್ನು ಬಿಟ್ಟು ಕೊಡದೇ ಇರುವಂಥವರ ಬಣ. ಈ 2 ಬಣಗಳ ತಿಕ್ಕಾಟವನ್ನು ನಿಭಾಯಿಸುವಲ್ಲಿ ಹೈಕಮಾಂಡ್ ಕೂಡ ಸೋತಿದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಬೇಡ. ನೀವು ನೋಡಿ, ಯಾವಾಗಲೂ ಕೂಡ ಕಾಂಗ್ರೆಸ್ನ ಒಳಗೆ ಗ್ಯಾರಂಟಿಗಳ ವಿಚಾರ ಪಾಸಿಟಿವ್ ಆಗಿ ಚರ್ಚೆ ಆಗ್ತಾ ಇಲ್ಲ. ಗ್ಯಾರಂಟಿಗಳನ್ನ ವಿಳಂಬ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಒಳಗಿನ ಅಧಿಕಾರದ ಕಿತ್ತಾಟದ ಚರ್ಚೆಗಳಾಗ್ತಾ ಇದೆ. ನಾಯಕರ ಹೇಳಿಕೆಗಳು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಕೂಡ ಇದೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಕುಳಿತಿದೆ. ಒಮ್ಮೆ ವಾರ್ನಿಂಗ್ ಮಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಪ್ರಶ್ನೆಗಳಿಗೆ ಮತ್ತೊಮ್ಮೆ ನಾನು ಉತ್ತರ ಕೊಡೋದಿಲ್ಲ ಅಂತೇಳಿ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು. ಅಂದರೆ ಈಗ ಆಗಿರ್ತಕ್ಕಂಥ ಒಪ್ಪಂದದ ಪ್ರಕಾರ, ಯಾಕೆಂದ್ರೆ ಡಿಕೆ ಶಿವಕುಮಾರ್ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಅಧಿಕಾರದ ಒಪ್ಪಂದ ಆಗಿದೆ, ಆ ಒಪ್ಪಂದದ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದ ಬಳಿಕ ಎಲ್ಲ ಬೆಳವಣಿಗೆಗಳು ಆರಂಭ ಆಗಿದ್ದಾವೆ.
ಅದು 2 ವರ್ಷ 3 ವರ್ಷನೋ ಅಥವಾ 2.5 ವರ್ಷನೋ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೆ ಅಧಿಕಾರವನ್ನು ಬಿಟ್ಟು ಕೊಡೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಇನ್ನೊಬ್ಬರನ್ನ ಕೂರಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. 3 ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ನಾಯಕತ್ವದ ವಿಚಾರ ಬಂದಾಗ, CM ಅಧಿಕಾರದ ಹಂಚಿಕೆ ವಿಚಾರ ಬಂದಾಗ 3 ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಹೈಕಮಾಂಡ್ನ ಮುಂದೆ ಇದೆ. ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್, ಛತ್ತೀಸ್ಗಢ 3 ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಬೆಳವಣಿಗೆಗಳು ನಡೆದು 3 ರಾಜ್ಯಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸೋತಿರುವಂಥ ಎಕ್ಸಾಂಪಲ್ ಹೈಕಮಾಂಡ್ನ ಮುಂದೆ ಇದೆ. ಹೀಗಾಗಿ ಹೈಕಮಾಂಡ್ ಏನೇನು ಮಾತನಾಡ್ಕೊಳ್ಳಿ, ಸಮಯ ಬಂದಾಗ ನಾವು ಮಧ್ಯಪ್ರವೇಶ ಮಾಡೋಣ ಅನ್ನುವಂಥ ತೀರ್ಮಾನದಲ್ಲಿ ಏನಾದರೂ ಹೈಕಮಾಂಡ್ ಇದೆಯಾ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ ಶ್ವೇತಾ, ಕಾಂಗ್ರೆಸ್ನ ಒಳಗೆ ಈ ಬಜೆಟ್ ಅಧಿವೇಶನ ಆದ ಬಳಿಕ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳಾಗತ್ತೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನ ನಾಯಕರುಗಳೇ ಹೇಳ್ತಿದ್ದಾರೆ. ಆ ಬೆಳವಣಿಗೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ಅಂದ್ರೆ ಮೇ 22 2 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ಕಾರಕ್ಕೆ ಮೇ 20ಕ್ಕೆ. ಅಲ್ಲಿಗೆ ಏನಾದರೂ ಅಧಿಕಾರ ಬಿಟ್ಟುಕೊಡುವಂತ ಒಪ್ಪಂದ ಆಗಿದೆಯಾ, ಆ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಾಗ್ತಾವ? ಸೊ ಈ ತರದ ಚರ್ಚೆಗಳ ಆರಂಭ ಆಗಲಿಕ್ಕೆ ಶುರುವಾಗಿದ್ದಾವೆ. ಆ ಕಾರಣಕ್ಕಾಗಿಯೇ DK ಶಿವಕುಮಾರ್ ಪರವಾಗಿಯೂ ಕೂಡ ಧ್ವನಿ ಎತ್ತುವಂತರ ಸಂಖ್ಯೆ ಜಾಸ್ತಿ ಆಗಿದೆ. ಮೊಯ್ಲಿ ಅಂತ ಸೀನಿಯರ್ ಲೀಡರ್ಗಳೇ DK ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂದಾಗ ಒಂದು DK ಶಿವಕುಮಾರ್ ಬಣ ಹೇಳುವಂಥದ್ದು ಒಪ್ಪಂದ ಆಗಿದೆ, ಒಪ್ಪಂದವನ್ನ ಜಾರಿಗೊಳಿಸುತ್ತೆ ಹೈಕಮಾಂಡ್ ಅನ್ನುವಂಥ ವಿಶ್ವಾಸ. ಇನ್ನೊಂದು ಕಡೆ CM ಬಣದವರು ರಾಹುಲ್ ಗಾಂಧಿ ಮುಂದೆ ಯಾವುದೇ ಅಧಿಕಾರದ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ನಮ್ಮ ಬಳಿ ಹೇಳ್ಕೊಂಡಿದ್ದಾರೆ ಅಂತೇಳಿ CM ಆಪ್ತ ಬಣದವರು ಹೇಳ್ತಿದ್ದಾರೆ. ಈ 2 ಬಣಗಳ ತಿಕ್ಕಾಟ ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವಾಗಿದೆ. ಹೈಕಮಾಂಡ್ ಮಾತ್ರವಲ್ಲ, ರಾಜ್ಯ ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ನ ಈ ನಾಯಕತ್ವದ ಜಟಾಪಟಿ ಅಥವಾ ಅಧಿಕಾರ ಪಡೆಯುವ ಮತ್ತು ಅಧಿಕಾರ ಬಿಡದೇ ಇರುವಂತ ನಡುವಿನ ಜಟಾಪಟಿ ಮುಂದಿನ ರಾಜ್ಯ ರಾಜಕಾರಣವನ್ನು ನಿರ್ಧರಿಸುವಂತಹ ಬೆಳವಣಿಗೆಗಳು ಆಗೋವಿದಾವೆ ಶ್ವೇತಾ. ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.